ಆನೇಕಲ್ ಪುರಸಭೆ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಸುಧಾ ನಿರಂಜನ್, ಉಪಾಧ್ಯಕ್ಷರಾಗಿ ಶ್ರೀಮತಿ ಭುವನಾ ದಿನೇಶ್ ರವರು ಪಕ್ಷಾತೀತವಾಗಿ ಆಯ್ಕೆ. ಆನೇಕಲ್ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಶ್ರೀಮತಿ ಸುಧಾ ನಿರಂಜನ್ ಅಧ್ಯಕ್ಷರಾಗಿ ಪಕ್ಷಾತೀತವಾಗಿ ಆಯ್ಕೆಗೊಂಡರು. ಹಾಗೆಯೇ ಉಪಾಧ್ಯಕ್ಷರಾಗಿ ಶ್ರೀಮತಿ ಭುವನಾ ದಿನೇಶ್ ರವರು ಆಯ್ಕೆಗೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಆನೇಕಲ್ ಪುರಸಭೆಯ ನೂತನ ಅಧ್ಯಕ್ಷೆಯಾದ ಶ್ರೀಮತಿ ಸುಧಾ ನಿರಂಜನ್ ರವರಿಗೆ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ಭುವನಾ ದಿನೇಶ್ ರವರಿಗೆ ಶಾಸಕರು ಹಾಗೂ ಪುರಸಭೆ ಸದಸ್ಯರು ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹೂವಿನ ಹಾರ ಹಾಕಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕರಾದ ಬಿ ಶಿವಣ್ಣನವರು ಹಾಗೂ ಮಾಜಿ ಅಧ್ಯಕ್ಷರಾದಂತಹ ಎನ್ಎಸ್ ಪದ್ಮನಾಭ್ ರವರು, ಬೊಮ್ಮಸಂದ್ರ ಚಲಪ್ರಸಾದ್, ಬಿಪಿ ರಮೇಶ್, ಆನೇಕಲ್ ಟೌನ್ ಕಾಂಗ್ರೆಸ್ ಅಧ್ಯಕ್ಷ ಗೋಪಿ, ದೊಡ್ಡಹಗಡೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಹರೀಶ್ ಗೌಡ, ಸಿಕೆ ಚಿನ್ನಪ್ಪ, ಆನೇಕಲ್ ಟೌನಿನ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ಎನ್ ಲೋಕೇಶ್ ಗೌಡ ಹಾಗೂ ಪುರಸಭೆ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಹಿಂದೆ ಎತ್ಕೊಳ್ಳೋ ಹಂಗೆ ಪತ್ರಕರ್ತರು ಬೈದಿದ್ದಾರೆ. ಇವತ್ತು ನಮ್ಮ ಆನೇಕಲ್ ಪುರಸಭಾ 2ನೇ ಚುನಾವಣೆ ಆಗಿದೆ. ನಮ್ಮೆಲ್ಲ ಪಕ್ಷದ ಸದಸ್ಯರು ಕೂಡ ಸೇರಿ ಒಂದು ಆನೇಕಲ್ನ ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತು ಆನೇಕಲ್ಲಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡಿಸಬೇಕು ಎಲ್ಲರೂ ಕೂಡ ಸೇರಿ ನಮ್ಮ ಸುಧಾ ನಿರಂಜನ್ ಅಧ್ಯಕ್ಷ ಆಯ್ಕೆ, ಅದೇ ರೀತಿಯಾಗಿ ಭುವನಾ ದಿನೇಶ್ ಆಯ್ಕೆ ಮಾಡಲಿಕ್ಕೆ ಸಹಕಾರ ಮಾಡಬೇಕು ಎಲ್ಲ ಗೌರವಾನ್ವಿತ ಸದಸ್ಯರು. ನಾನು ನಮ್ಮ ಆನೇಕಲ್ ನಮ್ಮ ಗುರಿ ಏನಿದೆ ಕೂಡ ನಮ್ಮ ಆನೇಕಲ್ಲನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕು. ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳೇನಿದ್ದಾವೆ ಅದನ್ನು ಹೆಚ್ಚಿನ ರೀತಿಯಲ್ಲಿ ಕೊಡಿಸಬೇಕು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಆನೇಕಲ್ ಅಭಿವೃದ್ಧಿ ಆಗಬೇಕು. ಆ ಒಂದು ಧ್ಯೇಯ ನಾವು ಇದ್ದೇವೆ, ಅದನ್ನು ಮಾಡ್ತೇವೆ. ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಆನೇಕಲ್ ಸಭೆಯ ಎಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರ್, ಆಂಟಿ ಬಿಜೆಪಿ ಅಭ್ಯರ್ಥಿನ ಗೆದ್ದಿರೋದು ಇಲ್ಲ ಕಾಂಗ್ರೆಸ್ ಅಭ್ಯರ್ಥಿನ ಸರ್ ಗೆದ್ದಿರೋದು? ಇಲ್ಲ, ಆನೇಕಲ್ನ ಪುರಸಭೆಯ ಒಂದು ವ್ಯಾಪ್ತಿನಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯ ಅಭ್ಯರ್ಥಿ ಗೆದ್ದಿದ್ದಾರೆ. ಮತ್ತೆ ರಾಜಕಾರಣಿಗ ಏನು ಡಿವೈಎಸ್ಪಿ ಅವರು ಪತ್ರಕರ್ತರ ಮೇಲೆ ಅಲ್ಲೇ ಇಲ್ಲ ಬಿಡ್ರಿ, ನಮ್ಗೆ ಗೊತ್ತಿಲ್ಲ, ನಾವು ಒಳಗಡೆ ಇದ್ವಿ. ಅಲ್ಲಲ್ಲ, ಈಗ ಅಲ್ಲೇ ಮಾಡಿದ್ರು ಸರ್, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು ಪತ್ರಕರ್ತರ ಮೇಲೆ. ನನಗೆ ಅವೆಲ್ಲ ಗೊತ್ತಿಲ್ಲಪ್ಪ.
ನಾನು ಕೊಡ್ತಿದ್ದ ನಾನು ಅಲ್ಲ ಈಗ ನಡೆದಂಥದ್ದು ತಿಳ್ಕೊಳ್ತೀನಿ ಏನಾಯ್ತು ಹೆಂಗಾಯ್ತು ಅಂತ ತಿಳ್ಕೊಂಡು ಆಮೇಲೆ ರಿಯಾಕ್ಷನ್ ಮಾಡ್ತೀನಿ. ಓಕೆನಾ? ಏನಾಗಿದೆಯಾ? ನಾನು ಮತ್ತೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಸುಧಾ ನಿರಂಜನ್ ರವರಿಗೆ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಭುವನಾ ದಿನೇಶ್ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರಪ್ಪ ಈಗ ಬಂದ್ರೆ ಸದಸ್ಯರು ಬಿಡ್ರಿ ಸ್ವಲ್ಪ ಈ ಚುನಾವಣೆಯಲ್ಲಿ ಸಂಬಂಧಿಸಿದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ನನ್ನ ಧನ್ಯವಾದಗಳು. ಹಾಗೆ ಆನೇಕಲ್ ಅಭಿವೃದ್ಧಿಗೋಸ್ಕರ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿ ತಮ್ಮಲ್ಲಿ ಮಾಜಿ ಅಧ್ಯಕ್ಷ ಬೇಡ ಒಂದು ನಿಮಿಷ ಬರ್ಬೇಡ ನನಗೆ ಬಂದ್ಬಿಡಿ ಸರ್ ನೀವು ದಯವಿಟ್ಟು ಸ್ವಲ್ಪ ಹೂನಾರ ಹಾಕ್ಬಿಡ್ತೀವಿ ಹಿಂದೆ ಬರ್ರಿ. ರಾಮಣ್ಣ ನೀವು ಬರ್ತೀರಾ ಸ್ವಲ್ಪ ಹಿಂದೆ ರಾಮಣ್ಣ ಫೋಟೋ ಬಿಡ್ರಿ ನೀವು ಸ್ವಲ್ಪ ಹಿಂದೆ ಬಂದಿರಿ. ರೆಡಿ ಅಣ್ಣ ಜರಗಬೇಕು. ಆನೇಕಲ್ ಉತ್ಸವದಲ್ಲಿ ಇವತ್ತು ಚುನಾವಣೆ ನಡೀತು. ತಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ BJP ಸದಸ್ಯರೆಲ್ಲ ಸೇರಿಕೊಂಡು ನಾಯಕರೆಲ್ಲ ಸೇರಿಕೊಂಡು ಇದೊಂದು ಆಪರೇಷನ್ ಮಾಡಿದ್ದೀವಿ. ನಾವು ಅದಕ್ಕೆ ವಿರುದ್ಧವಾಗಿ ಅಭಾಷಣ ಮಾಡಿದ್ದೀವಿ ಅಂತ ಇಷ್ಟಪಡ್ತೀವಿ. ಆಪರೇಷನ್ ಮತ್ತು ನಮಗೆಲ್ಲ ಗೊತ್ತಿಲ್ಲದಿರೋ ಒಂದು ಸಂಗತಿ ಇದೆ. ಈಗಾಗಲೇ ಇಲ್ಲಿರುವಂಥ BJP ನಾಯಕರು ಎಲ್ಲ ಕುದುರೆ ವ್ಯಾಪಾರ ಮಾಡಿ ಪಾಪ ತುಂಬ ಜನಕ್ಕೆ ಹಣ ಎಲ್ಲ ಕೊಟ್ಟು ಸಂದಾಯನೂ ಆಗಿದೆ. ಅವರೆಲ್ಲ ಹಣ ಸಂದಾಯ ಮಾಡಿಕೊಂಡು ಇಲ್ಲಿ BJP ಕಡೆ ಹೋಗಿ ಓಟ್ ಹಾಕಲಿಕ್ಕೆ ರೆಡಿಯಾಗಿದ್ದಾರೆ. ಆದರೆ ನಾವೆಲ್ಲ ಸೇರಿ ಸಮಾನ ಮನಸ್ಸು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಏಕೆಂದರೆ BJPಯಲ್ಲಿರುವಂಥ ಸದಸ್ಯರು ಕಾಂಗ್ರೆಸ್ ಎಲ್ಲ ಪಕ್ಷದಲ್ಲಿ ಒಳ್ಳೆಯವರು ಕೆಟ್ಟವರು ಅನ್ನೋದೇ ಇರುತ್ತೆ. ನಾವು ಯಾವುದೇ ಪಕ್ಷನ ಈ ಪಕ್ಷ ಸರಿಯಿಲ್ಲ ಆ ಪಕ್ಷ ಸರಿ ಅಂತ ಹೇಳೋಕ್ಕೆ ತಪ್ಪಾಗುತ್ತೆ. ನಾವು ಏನೇ ಮಾತಾಡಿದ್ರೆ ಅಲ್ಲಿರೋ ಅಭ್ಯರ್ಥಿಗಳು ಮಾತ್ರ ಮಾತಾಡಬೇಕಾಗುತ್ತೆ. ಅದಕ್ಕೆ ನಾವು ಸೇರಿ ಯೋಚನೆ ಮಾಡಿ ಒಳ್ಳೆಯ ಏನೀಗ ಸುಧಾ ನಿರಂಜನ್ ಇದ್ದಾರೆ, ಅವ್ರಿಗೆ ಒಮ್ಮತದ ತೀರ್ಮಾನ ಮಾಡಿ ನಾವೆಲ್ಲ ವೋಟ್ ಹಾಕೋ ಮುಖಾಂತರ ಅಧ್ಯಕ್ಷ ಮಾಡಿದ್ವಿ. ಮತ್ತು ಮತ್ತೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀವಿ. ಈಗಾಗಲೇ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಒಬ್ಬ ಶಕುನಿ ರಾಜಕಾರಣಿ ನಮ್ಮ ಪಟ್ಟಣದಲ್ಲಿ. ಈ ಶಕುನಿ ಎಲ್ಲಿರ್ತಾನೆ ಅವನಿಗೆ ಆಪತ್ತಿರೋದು ದುರ್ಯೋಧನನಿಗೆ. ಈ ದುರ್ಯೋಧನನ ಪಕ್ಕದಲ್ಲಿ ಶಕುನಿ ಇದ್ದರೆ ಅವನು ಪಾಂಡವರನ್ನ ಕೊಲೆ ಮಾಡಲ್ಲ, ದುರ್ಯೋಧನನ್ನೇ ಸಾಯಿಸಕ್ಕೆ ರೆಡಿ ಆಗಿರ್ತಾನೆ. ಅಂತ ಶಕುನಿ ಏನಿದ್ದಾನೆ ಇವತ್ತು ಪಾಪ ನಮ್ಮ ಚೇತನ್ನ ಹಾಳು ಮಾಡಿ ಹೇಳಿ ಸರ್. ಈಗ ಕಾಂಗ್ರೆಸ್ ಗೆದ್ದಿರೋದ ಯಾವ ರೀತಿ ನಾವು ಪಕ್ಷಾತೀತವಾಗಿ ಯಾಕೆ ಹೇಳಿದೆ ಸಮಾನ ಮನಸ್ಸುಗಳು ಸೇರಿ
ಒಗ್ಗಟ್ಟಾಗಿ ಆಯ್ಕೆ ಮಾಡಿ ನಾವು ಇದರಲ್ಲಿ ಯಾಕೆಂದರೆ BJP ಪಕ್ಷದ ಅಭ್ಯರ್ಥಿಗೆ ನಾವು ನೋಡಿದಾಗ ಒಳ್ಳೆಯ ಅಭ್ಯರ್ಥಿ ಅಂತ ಅನ್ನಿಸ್ತು. ಯಾಕೆ ನಮ್ಮ ಅಭ್ಯರ್ಥಿನ ಹಿಂಪಡೆದು ನಾವು ಯಾಕೆ ಆ ಅಭ್ಯರ್ಥಿಗೆ ಸಹಕಾರ ಕೊಡಬಾರ್ದು ಅಂತ ಓಟ್ ಹಾಕ್ತೀವಿ. ಮತ್ತು ಮತ್ತೊಂದು ಬಾರಿ ಹೇಳ್ತೇನೆ, ನಮ್ಮ ಪಟ್ಟಣದಲ್ಲಿ ಏನು ನಮ್ಮ ಪಟ್ಟಣದಲ್ಲಿ ಆ ಶಕುನಿ ಏನಿದೆ ಅವ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನೆಷ್ಟು ದುರ್ಯೋಧನ ಸಂಹಾರ ಮಾಡ್ತೀನಿ ನೀನು ಅಂತ ಕೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಅವ್ನು ಎಲ್ಲಿ ಯಾರ ಜೊತೆಲಿದ್ದರೆ ಅವರೆಲ್ಲ ಸಂಹಾರ ಆಗ್ತಾನೆ ಇರ್ತಾರೆ. ಪುರಸಭೆ ಆಡಳಿತದಲ್ಲಿ ಪುರಸಭೆ ಕೌನ್ಸಿಲರ್ಗಳಾಗಿ ನಿನಗೆ ವಯಸ್ಸಾಗಿದೆ, ಆರಾಮ ಮನೇಲಿರುವಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಿನಗೇನಾರ ಹಂಗೂ ರಾಜಕಾರಣ ಮಾಡಬೇಕಂದ್ರೆ ನನ್ನ ವಿರುದ್ಧವಾಗಿ ಬಂದು ರಾಜಕಾರಣ ಮಾಡೋಕ್ಕೆ ನಾನು ರೆಡಿ ಇರ್ತೇನೆ. ಆ ಶಕುನಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಬಂಡಾಯ BJP ಅಭ್ಯರ್ಥಿಗೆ ನೀವು ಅಂದರೆ ಬೆಂಬಲ ಕೊಟ್ಟಿದ್ದಂಥದ್ದು ಈಗ ನಿರಂಜನ್ BJP ಇದ್ರು. BJP ಅಭ್ಯರ್ಥಿ ಬಂಡಾಯ ಆಗಿಲ್ಲ ಅಂತ ನಾನೇ ಕೇಳಲಿ. BJP ಅಭ್ಯರ್ಥಿನೇ, ಆ ಅಭ್ಯರ್ಥಿಗೆ ನಾವು ಬೆಂಬಲ BJP ಅಭ್ಯರ್ಥಿ ಅಧ್ಯಕ್ಷ ಆಗಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಏನಾಗಿದ್ದಾರೆ ಉಪಾಧ್ಯಕ್ಷರಾಗಿದ್ದಾರೆ. ಇದರಲ್ಲೇನು ದೊಡ್ಡ ವಿಚಾರ ಅಲ್ಲಲ್ಲ. ಅವೇನೋ ನಮ್ಮ ಅಭ್ಯರ್ಥಿ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? BJP ಅಭ್ಯರ್ಥಿನೇ ಏನೋ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದರೆ ಅಥವಾ ಏನಾರ ಮಾಡಿದರೆ ನಾವು ನಮ್ಮ ಅಭ್ಯರ್ಥಿ ಅಂತ ಹೇಳ್ಬೋದು. ತಪ್ಪೇನಿಲ್ಲ. ನನಗೇನೆಂದರೆ ಊರಿನ ಅಭಿವೃದ್ಧಿಗೆ, ಊರು ಉದ್ಧಾರ ಆಗಬೇಕು, ಆನೇಕಲಲ್ಲಿ ಊರು ನೀಟಾಗಿರಬೇಕು, ನಾವೆಲ್ಲ ಸೇರಿ ಒಂದು ತೀರ್ಮಾನ ಮಾಡೋಣ ಅಂತ ಸಮಾನ ಮನಸ್ಸು ಸೇರಿ ಇವತ್ತು ನಾವೆಲ್ಲ ಒಂದು ಒಳ್ಳೆ ಕೆಲಸ ಮಾಡಿದ್ದೇವೆ ಅಂತ ನನಗೆ ತುಂಬ ಖುಷಿಯಾಗಿ ಹೇಳಬೇಕು.